ಬಿಡಿಸ್ಲಾ, ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ. ನಾಲ್ಕರ ಸ್ಥಾನ ಬೆಲೆ, ನಾಲ್ಕರ ಸ್ಥಾನ ಅಂದ್ರ ನಾಲ್ಕು ಎಲ್ಲಿ ಐತಲ್ಲ ಅದು ನೋಡ್ರಿ. ನಾಲ್ಕು ಯಾವ ಸ್ಥಾನದಾಗ ಐತಂಗಾರ ಇದು ಯಾವ ಸ್ಥಾನ ಐತಿ? ನಾಲ್ಕ ಹತ್ತರ ಸ್ಥಾನದಾಗ ಐತಲ್ರಿ. ಹತ್ತರ ಸ್ಥಾನ ನಾನು ನಿಮ್ಗೆ ಇನ್ನೊಂದು ಹೇಳಿದ್ನಿ, ಅದರ ಬಾಜುಕ್ ಎಷ್ಟು ಸಂಖ್ಯೆ ಅಲ್ಲ ಟೈಮ್ ಬರೀಬೇಕು, 0 ಬರೀಬೇಕು. ಈಗ ನಾಲ್ಕರ ಬಾಜುಕ್ ಎಷ್ಟು ಸಂಖ್ಯೆ ಅದಾವ ಇಲ್ಲಿ? 1 2 3 ಅಂದ್ರ ನಾಲ್ಕರ ಬಾಜುಕ 1 2 3 ಎಷ್ಟು ಅಂಕಿ ಬಿಡು ಪಾಯಿಂಟ್ ಐತಿ ಇಲ್ಲಿ? 1 2 2 ಅಂಕಿ ಬಿಡು ಪಾಯಿಂಟ್ ಕೊಡ್ರಿ. ಇದ್ರ ಬೆಲೆ ಎಷ್ಟಾಯ್ತು? ನಾಲ್ಕರ ಸ್ಥಾನ ಬೆಲೆ ಎಷ್ಟಾಯ್ತ್ರಿ? 40 ಆಗ್ತೈತಿ. ಹಾಗಾದ್ರೆ 5ರ ಮುಖಬೆಲೆ ಎಷ್ಟು ಆಗ್ತೈತ್ರಿ? ಮುಖಬೆಲೆ ಏನಾರ ಚೇಂಜ್ ಆಗ್ತೈತನ? ಅಲ್ಲಿ ಪಾಯಿಂಟ್ ಕೊಡ್ಲಿ ಭಿನ್ನ ರಾಶಿ ಕೊಡ್ಲಿ ಮುಖಬೆಲೆ ಯಾವತ್ತಿದ್ರು ಚೇಂಜ್ ಆಗಂಗಿಲ್ಲ. 5ರ ಮುಖಬೆಲೆ ಅಂದ್ರೆ ಎಷ್ಟಾಗ್ತೈತಿ? 5 ಆಗ್ತೈತಿ. ಮುಖಬೆಲೆ ಚೇಂಜ್ ಆಗಂಗಿಲ್ಲ. ನಾನು ನಿಮ್ಗೆ ಆಗಲೇ ಅದನ್ನ ಹೇಳಿದಿಲ್ಲ, ಮುಖಬೆಲೆ ಚೇಂಜ್ ಆಗಂಗಿಲ್ಲ, ಸ್ಥಾನ ಬೆಲೆ ಮಾತ್ರ ಚೇಂಜ್ ಆಗ್ತೈತಿ. ಸೊ ಹಾಗಾದ್ರೆ 40ಕ್ಕೆ 5 ಕೂಡಿಸ್ರ ಎಷ್ಟಾಗ್ತೈತಿ ಮೊತ್ತ? 45. ಈ ಪಾಯಿಂಟ್ ಸೊಲ್ಯೂಷನ್ ಮುಂದೆ ಏನ್ ಬೇಕಾದಿರ್ಲಿ ಅದಕ್ಕೆ ನಮ್ಗೆ ಏನಪ್ಪಾ ಫರಕ್ ಬೀಳಂಗಿಲ್ಲ. ಸೊ ಆನ್ಸರ್ ಏನಾಗ್ತೈತಿ? 45 ಏನಪ್ಪಾ ಅಂದ್ರ ಸಮ್ ಆಗ್ತೈತಿ. 45 ಮೊತ್ತ ಆಗ್ತೈತಿ. ಕ್ಲಿಯರ್ ಆಗೈತೆ ಅನ್ಕೋತೀನಿ, ಹೌದಾ? ಸೊ ಹಾಗಾದ್ರೆ ಇದೇ ರೀತಿ ಹಿಂಗ್ ಕ್ವಶನ್ ಕ್ಲಿಯರ್ ಮಾಡ್ದಂಗಲ್ಲೇ 12.50 ಒಂದರ ಸ್ಥಾನ ಬೆಲೆ ಮತ್ತು ಎರಡರ ಸ್ಥಾನ ಬೆಲೆಯ ಒಂದರ ಸ್ಥಾನ ಬೆಲೆ ಮತ್ತು ಎರಡರ ಸ್ಥಾನ ಬೆಲೆಯ ಮೊತ್ತ ಎಷ್ಟು? ಒಂದರ ಸ್ಥಾನ ಬೆಲೆ ಮತ್ತು ಎರಡರ ಸ್ಥಾನ ಬೆಲೆಯ ಮೊತ್ತ ಎಷ್ಟು? 12 ಆಗ್ತೈತಿ. 100%. ಓಕೆ, ಒಂದರ ಸ್ಥಾನ ಬೆಲೆ ಮತ್ತು ಎರಡರ ಸ್ಥಾನ ಬೆಲೆ ಮೊತ್ತ ಎಷ್ಟು? ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಒಂದರ ಸ್ಥಾನ ಬೆಲೆ ಅಂದ್ರ 10ರ ಸ್ಥಾನ ಐತಿ, 10 ಆಗ್ತೈತಿ. ಎರಡರ ಸ್ಥಾನ ಬೆಲೆ 2 ಬಿಡಿ ಸ್ಥಾನ ಐತಿ, 10 + 2 ಮಾಡಿ ಎಷ್ಟು ಬಂತು? 12 ಬರ್ತೈತಿ. ಬೇಸಿಕ್ ಪ್ರಶ್ನೆಗಳು. ಇದನ್ನ ಒಂದ್ ಸ್ವಲ್ಪ ದೊಡ್ಡ ಲೈನ್ ಕೊಡ್ತಾನೆ ಅಷ್ಟೇ. ಒಂದ್ ಸ್ವಲ್ಪ ಏನಪ್ಪ ದೊಡ್ಡ ಕ್ವಶನ್ ಕೇಳ್ತಾನ. ನಾನು ಬೇಸಿಕ್ ಏನಪ್ಪ ಸಣ್ಣ ಕ್ವಶನ್ ಹೇಳಿದ್ದೆ, ಹೌದಾ? ಹಾಗಾದ್ರೆ ಕ್ವಶನ್ ತಗೋರಿ. 154.33 4ರ ಸ್ಥಾನ ಬೆಲೆ ಮತ್ತು 3ರ ಸ್ಥಾನ ಬೆಲೆಯ ವ್ಯತ್ಯಾಸ ಎಷ್ಟು? 3ರ ಸ್ಥಾನ ಬೆಲೆಯ ವ್ಯತ್ಯಾಸ ಎಷ್ಟು? ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತಿ. ವ್ಯತ್ಯಾಸ ಇಲ್ಲ, ಮೊತ್ತ ಬರೀರಿ. ವ್ಯತ್ಯಾಸ ಬೇಡ, ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊತೀರಿ. ಮೊತ್ತನ ಮಾಡ್ರಿ, ಸಮ್ಮನ ತಗೋರಿ, ವ್ಯತ್ಯಾಸ ಬೇಡ. ಈಗ ಏನ್ ಮಾಡ್ಬೋದು ಹಾಗಾದ್ರೆ? 4ರ ಸ್ಥಾನ ಬೆಲೆ ಮತ್ತು 3ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು ಅಂತ ಈ ಕ್ವಶನ್. ಟ್ರೈ ಮಾಡಿ ನೋಡೋಣ. ವೆಲ್, ಡೆಸಿಮಲ್ಸ್ ದ ಬರ್ತೈತಿ, ಅದರ ಪಾಯಿಂಟ್ನ್ಯಾಗ ಬರ್ತೈತಿ. ಈಗ 4.33. ವೆರಿ ಗುಡ್. ಇಲ್ಲಿ 4ರ ಸ್ಥಾನ ಬೆಲೆ ಅಂದ್ರೆ ನಾನು ನಿಮ್ಗೆ ಹೇಳಿನ 4ರ ಸ್ಥಾನ ಬೆಲೆ 4ರ ಬಾಜುಕ ಎಷ್ಟು ಸಂಖ್ಯೆ ಅದಾವ 0 ಬರೀಬೇಕು. ಸೊ 4ರ ಬಾಜುಕ 2 ಸಂಖ್ಯೆ ಅದಾವ, 2 0 ಬರೀನಿ. 2 ಅಂಕಿ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ 2 ಅಂಕಿ ಬಿಟ್ಟು ಏನ್ ಕೊಡ್ಬೇಕು? ಪಾಯಿಂಟ್ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ 3ರ ಸ್ಥಾನ ಬೆಲೆ. 3 ಯಾವ ಸ್ಥಾನ ಐತಂಗಾರ್ಲಿ? ಪಾಯಿಂಟ್ ಬಿಟ್ಟು ಈ ಕಡೆ ಐತಿ, ಬಲಕ್ ಐತಲ್ಲ ಪಾಯಿಂಟ್ ಬಿಟ್ಟ. ಸೊ ಪಾಯಿಂಟ್ ಬಿಟ್ಟು ಬಲಕ್ ಐತಂದ್ರ ಇದ್ರ ಸ್ಥಾನ ಏನಾಕೈತಿ? ಪಾಯಿಂಟ್ ಏನಾಗ್ತೈತ್ರಿ? 30 ಆಗ್ತೈತಿ. ಈ 3 ಸ್ಥಾನ ಬೆಲೆ 2 3 ಅದಾವನ ಇಲ್ಲಿ? ಓ, ಸಮಸ್ಯೆ ಆಗೈತಿ. 2 3 ಅದಾವಲ್ಲ. ಸೊ ಯಾವ 3 ಅಂತ ತಿಳ್ಕೊರಿ ನೀವು. ಇದನ್ನ ಒಂದು ಏನಪ್ಪಾ 8 ಮಾಡಿ. ಸುಮಾರು ಸಮಸ್ಯೆ ಆಗೈತಿ. ಯಾಕೆ 2 3 ಅಂದ್ರ ಏನಾಗ್ತೈತಿ? ಸಮಸ್ಯೆ ಆಗ್ತೈತಿ. 8 ಮಾಡ್ಕೊಂಡ್ಬಿಡ್ರಿ. ಈಗ ಈ 3 ಸ್ಥಾನ ಬೆಲೆ ಅಂದ್ರೆ ಏನ್ ಮಾಡ್ಕೋ? ಪಾಯಿಂಟ್ ಬಿಟ್ಟ ಒಂದು ಸಂಖ್ಯೆ ಐತಿ, ಪಾಯಿಂಟ್ ಬಿಟ್ಟು ಒಂದು ಸಂಖ್ಯೆ ಅಂದ್ರ 0.3 3 ಬಾಜುಕ್ ಒಂದು 8 ಐತಿ ಅಂದ್ರೆ ಒಂದು 0 ಬಿಡ್ರಿ. 0.30 ಇದನ್ನ ನಾವ್ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಇಲ್ಲಿ ಯಾವ್ದೂ ಸಂಖ್ಯೆ 0 ಇರ್ತೈತಿ. 4 ಪಾಯಿಂಟ್ ಏನಾಗ್ತೈತಿ ಅಂದ್ರೆ ಕೂಡಿಸಿದ್ರ 3 0 ಆಗ್ತೈತಿ. 4.30 ಏನ ಆನ್ಸರ್ ಆಗ್ತೈತಿ. ಇದು ಸ್ವಲ್ಪ ದಶಮಾಂಶದಲ್ಲಿ ಕ್ವಶನ್ ಕೇಳ್ತಾವೆ. RRB ಗ್ರೂಪ್ ಡಿ ಏನಪ್ಪಾ 2019 ಈ ರೀತಿ ಪ್ರಶ್ನೆಗಳು ಬಂದಿತ್ತು. 4.30 ಇದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಬರ್ಕೊಂಡ್ಬಿಡ್ರಿ. ರೈಟ್.